ಫೈನಲಿ ಅಡುಗೆ ರೆಡಿಯಾಗಿದೆ. ಇವಾಗ ಊಟ ಮಾಡ್ತಾ ಇದ್ದಾರೆ. ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ. ಹೇಳಿ ಸರ್, ಹೆಂಗಿದೆ ಟೇಸ್ಟು? ನಾರ್ಮಲಾಗಿ ನಮ್ಮಮ್ಮ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪದ್ಮಾ ಚಿಟ್ಚಾಟ್ ಬ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ನಮ್ಮಮ್ಮ ಏನು ಮಾಡ್ತಿದ್ದಾರೆ ನೋಡೋಣ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಚಿಕನ್ ಸಾರು ಮಾಡ್ತಾ ಇದ್ದಾರೆ. ಇವತ್ತು ಏನು ಸ್ಪೆಷಲ್ ಕೇಳೋಣ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಹೌದು, ನನ್ನ ಮಗ ಹೆಣ್ಣಗೆ ಇವತ್ತು ನಾನು ಚಿಕನ್ ಸಾರು ಮಾಡ್ತಾ ಇದ್ದೀನಿ. ಏನಪ್ಪ ಸ್ಪೆಷಲ್ ಅಂದರೆ ಚಿಕನ್ ಬೇಳೆ ಹಾಕಿ ಚಿಕನ್ ಸಾರು ಮಾಡ್ತಾ ಇದ್ದೀನಿ. ನಾನು ಇದು ಮಾಡ್ತಿರೋದು ಫಸ್ಟ್ ಟೈಮು ಮಾಡ್ತಾ ಇದ್ದೀನಿ. ಸೊ ನಾರ್ಮಲಾಗಿ ನಮ್ಮ ತಾಯಿ ಇರ್ತಾರೆ, ಅವ್ರು ಮಾಡ್ತಾ ಇರ್ತಾರೆ. ಸೊ ಇವತ್ತು ನಾನು ಅವ್ರಿಗೆ ಹಾಕಿ ಚಿಕನ್ ಸಾರು ಮಾಡ್ತಾ ಇರೋದು ಫಸ್ಟ್ ಟೈಮ್. ಸೊ ನೋಡೋಣ ಹೇಗೆ ಬರುತ್ತೆ. ತಿಂತೀನಿ, ಚೆನ್ನಾಗಿರುತ್ತೆ. ಬಟ್ ನಾನು ಮಾಡೋದು ಫಸ್ಟ್ ಟೈಮ್. ನಾನು ಚಿಕನಲ್ಲಿ ಬಿರಿಯಾನಿ, ಚಿಕನ್ ಫ್ರೈ ಎಲ್ಲ ಮಾಡ್ತಾ ಇರ್ತೀನಿ. ಬಟ್ ಇದು ನಮ್ಮಮ್ಮ ಮಾಡಿದ್ರೆ ನಂಗೆ ಇಷ್ಟ ಆಗೋದು. ಬಟ್ ಅವ್ರಿಗೂ ಇಲ್ಲ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಹಾಫ್ ಬನ್ನಿ. ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಚಿಕನ್ ಒಗ್ಗರಣೆ ಫ್ರೆಂಡ್ಸ್. ನೋಡಿ, ಇವಾಗ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಖಾರನ ಪೇಸ್ಟ್ ಮಾಡ್ಕೊಂಡು ರುಬ್ಕೊಂಡು ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಂಡು ಮಾಡೋದು. ಈ ರೆಸಿಪಿ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮನ ನಮ್ಮ ತಂಗಿನ ಕೇಳಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೇಕು ಫೈನಲ್ ಹೇಗೆ ಬರುತ್ತೆ ಅಂತ. ಮಸಾಲೆ ಎಲ್ಲ ರೆಡಿ ಆಯಿತು. ಚಿಕನ್ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಎಲ್ಲ ಮಸಾಲೆ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಹಾಕ್ಬಿಟ್ಟು ಕುದಿಯೋಕೆ ಇಟ್ಬಿಟ್ಟಿದ್ದೀನಿ. ಸಾರು ಚೆನ್ನಾಗಿ ಕುದಿದ್ಬಿಟ್ರೆ ನಮ್ಮ ಚಿಕನ್ ಸಾರು ರೆಡಿ. ಅನ್ನಕ್ಕೆ ಒಂದು ಕಡೆ ಇಟ್ಟಿದ್ದೀನಿ. ನೆಕ್ಸ್ಟು ಮುದ್ದೆ ಮಾಡಿಬಿಟ್ಟು ಇವತ್ತಿನ ಅಡುಗೆ ರೆಡಿ. ಎಲ್ಲರೂ ಬನ್ನಿ ಬೇಗ ಬೇಗ ನಮ್ಮ ಮನೇಲಿ ಚಿಕನ್ ಊಟ ಮಾಡೋಣ. ಫೈನಲಿ ಅಡುಗೆ ರೆಡಿಯಾಗಿದೆ. ಇವಾಗ ಊಟ ಮಾಡ್ತಾ ಇದ್ದಾರೆ. ಅವ್ರ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ. ಹೇಳಿ ಸರ್, ಹೆಂಗಿದೆ ಟೇಸ್ಟು? ಹೇಳ ಆ ಕಡೆ ಬಿಡಿ, ಈ ಕಡೆ ಹೇಳೋ. ಹೆಂಗಿದೆ ರೀ ಟೇಸ್ಟು? ಸೊ ಓಕೆ, ಒಂದು ಲೆವೆಲಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ. ನೋಡಬೇಕು. ಹೇಳ ಕರೆಕ್ಟಾಗಿ. ಚೆನ್ನಾಗಿದೆ.